ಕೊನೆಗೂ ಈ ಪುಡಿ ರಾಜಕಾರಣಿ ರಾಜೀವ್ ಗೌಡ ತಲೆದಂಡವಾಗಿದೆ. ಟಿವಿ9 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಯಾವಾಗ ಪೌರಾಯುಕ್ತೆ ಅಮೃತಾ ಗೌಡಗೆ ಅಶ್ಲೀಲವಾಗಿ ಕೆಟ್ಟದಾಗಿ ಬೈದ್ರು, ಧಮಕಿ ಹಾಕಿದ್ರು, ಆಗಿಂದಲೂ ಕೂಡ ಟಿವಿ9 ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರನ್ನ ವಜಾ ಮಾಡಬೇಕು ಕೆಪಿಸಿಸಿಯಿಂದ ಅಂತ ಹೇಳಿ ಕೂಡ ಮನವಿ ಮಾಡಲಾಗಿತ್ತು. ಈಗ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ಅವ್ರನ್ನ ವಜಾ ಮಾಡಲಾಗಿದೆ. ರಾಜೀವ್ ಗೌಡನನ್ನು ಸಸ್ಪೆಂಡ್ ಮಾಡಲಾಗಿದೆ. ದಾದಾಗಿರಿಯ ಬಗ್ಗೆ ಟಿವಿ9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದು, ಆಕೆಗೆ ಅಶ್ಲೀಲವಾಗಿ ಬೈದಿದ್ದು, ಅವ್ರ ಜೊತೆಗೆ ಕೆಟ್ಟದಾಗಿ ಮಾತಾಡಿದ್ದಂಥದ್ದು, ಇದೆಲ್ಲವೂ ಕೂಡ ಧಮಕಿ ಹಾಕಿದಂಥದ್ದು, ಇದೆಲ್ಲವನ್ನೂ ಕೂಡ ನಾವು ಕೇಳಿದ್ದೀವಿ. ಅವರಿಗೆ ಹೇಗೆ ಫೋನಲ್ಲಿ ಮಾತಾಡಿದ್ರು ಅನ್ನುವಂಥದ್ದನ್ನು ನಾವು ಕೂಡ ಕೇಳಿಸ್ಕೊಂಡಿದ್ವಿ. ಸೊ ಅದಾದ ಮೇಲೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಬಹಿರಂಗವಾಗಿಯೂ ಕ್ಷಮೆ ಕೇಳ್ತೀನಿ ಅಂತಲೂ ಹೇಳಿದ್ರು. ಬಟ್ ಈಗಾಗಲೇ FIR ದಾಖಲಾಗಿದೆ ಅವ್ರ ಮೇಲೆ. FIR ರದ್ದು ಕೋರಿ ಹೈಕೋರ್ಟಿಗೆ ಮೊರೆ ಹೋಗಿದ್ರು. ಸೊ ಅಲ್ಲೂ ಕೂಡ ಅವರ ಅರ್ಜಿ ಏನಿತ್ತು ಅದನ್ನು ವಜಾ ಮಾಡಿದ್ದಾರೆ. ಇನ್ನು ನಿರೀಕ್ಷಣಾ ಜಾಮೀನು ಅರ್ಜಿಯ ಕಥೆ ಇನ್ನೂ ಕೂಡ ಅದು ಇತ್ಯರ್ಥ ಆಗಬೇಕಾಗಿದೆ. ಅದಿನ್ನೂ ಕೂಡ ವಿಚಾರಣೆಗೆ ಮುಂದೂಡಲಾಗಿತ್ತು. ಸೊ ಹಾಗಾಗಿ ಅದಿನ್ನೂ ಕೂಡ ತೀರ್ಮಾನ ಆಗಿಲ್ಲ. ಇದೆಲ್ಲದರ ಬೆನ್ನಲ್ಲೇ KPCCಯಿಂದಲೂ ಕೂಡ ಇಂಥವ್ರನ್ನ ಇಟ್ಕೋಬಾರ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಅಮಾನತು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಗ್ರಹ ಕೇಳಿ ಬಂದಿತ್ತು. ಅದರಂತೆ ಮೊನ್ನೆ GC ಚಂದ್ರಶೇಖರ್ ಅವರು ಕೂಡ ಪತ್ರ ಬರೆದಿದ್ರು. ಇನ್ಫ್ಯಾಕ್ಟ್ ಇವರನ್ನ ಯಾಕೆ ಅಮಾನತು ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಇವರಿಗೆ ಶೋಕಾಸ್ ನೋಟಿಸನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಆದರೆ ಶೋಕಾಸ್ ನೋಟಿಸ್ಗೆ ಅವರು ಉತ್ತರವನ್ನು ಕೊಡಲಿಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡನನ್ನು ಅಮಾನತು ಮಾಡಲಾಗಿದೆ.